ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಈಸಿಯಾಗಿರೋದು ಪ್ಲೇನ್ ಕುಷ್ಕ ಯಾವ ಥರ ಮಾಡೋದು ಅಂತ ವೆಜ್ಜಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಒಂದು ಸ್ಟಾರ್ ಹೂ ತೊಗೊಂಡಿದ್ದೀನಿ, 4 ಲವಂಗ, 2 ಚಕ್ಕೆ, ಹಾಗೆ 2 ಏಲಕ್ಕಿ, ಒಂದು ದೊಡ್ಡದಾಗಿರೋ ಟೊಮೊಟೊನ ಉದ್ದುದ್ದೇ ಹೆಚ್ಕೊಂಡಿದ್ದೀನಿ, ಹಾಗೆ ಒಂದು ಬಟ್ಲಷ್ಟು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಹಾಗೆ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಮೊಸರು 1 ಕಪ್ಪು, ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ನೋಡಿ, 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಿ ಮಾಡ್ತಾ ಇರೋದು ನಾನು. ಹಾಗೆ ಕೊತ್ತಂಬರಿ ಸೊಪ್ಪು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ಳಿ, ಹಾಗೆ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೇನೆ ಒಣ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಹಾಗೆ ಪಲಾವ್ ಎಲೆ ಕೂಡ, ಹಾಗೆಯೇ ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ 6 ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಟೊಮೊಟೊ ಕೂಡ 2 ಸೇರಿಸ್ಕೊಂಡು, ಹಾಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿರೋ ರೆಸಿಪಿ ಇದು. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ರುಚಿಗೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅಂತ ಇವಾಗಲೇ ಹಾಕ್ತಾಯಿದ್ದೀನಿ. ನೋಡಿ, ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನ್ ವೆಜ್ ಇಷ್ಟಪಡದೇ ಇರೋರಿಗೂ ಕೂಡ ಇದು ಒಂದು ಒಳ್ಳೆಯ ರೆಸಿಪಿ, ಈಸಿಯಾಗಿರೋದು. ನೋಡಿ, ಸ್ವಲ್ಪ ಫ್ರೈ ಆಗಲಿ ಇದು. ಇವಾಗ ಫ್ರೈ ಆಗಿದೆ ಇದು. ನೋಡಿ, ಇಷ್ಟಾದರೆ ಇವಾಗ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ, ಹಾಗೆ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಖಾರ ಎಷ್ಟು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ, ಹಾಗೆ ಪುದೀನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ನೋಡಿ, ಗಟ್ಟಿ ಮೊಸರು, ಹುಳಿ ಇರಬಾರ್ದು. ಇದು ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಬೇಕಿದು. ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಆಗಿ ನೋಡಿ ಸೈಡೆಲ್ಲ ಎಣ್ಣೆ ಬಿಡ್ತಾಯಿದೆ. ಇಷ್ಟಾದರೆ ಸಾಕು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ, ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು, ಇವಾಗ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ಮೆಜರ್ಮೆಂಟು ನಾನು ಇವಾಗ ತೋರಿಸ್ತಾ ಇರೋದು. ನೀವು ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ಕೋತಾ ಇದ್ದರೆ ಸಾಮಾನೆಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ. ನೋಡಿ, ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದೆಲ್ಲವನ್ನು. ಹಾಗೆ ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಇವಾಗ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನೀವು ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಇವಾಗ ನೀವು ಹಾಕೋಬೋದು. ನಾನಿವಾಗ ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಚೆಕ್ ಮಾಡಿ. ನೋಡಿ, ಇವಾಗ ಕುದೀತೈತೆ. ನೋಡಿ, ಸೈಡೆಲ್ಲ ಎಣ್ಣೆ ಎಲ್ಲ ಬಿಡ್ತೈತೆ. ಇವಾಗ ಚೆನ್ನಾಗಿ ಕುದೀತೈತೆ. ನೋಡಿ, ಇವಾಗ ಸ್ವಲ್ಪ ರುಚಿ ನೋಡ್ತೀನಿ. ನೋಡಿ, ಸ್ವಲ್ಪ ಬೇಕಂದರೆ ಉಪ್ಪು ಹಾಕೋತೀನಿ, ನೀವು ಚೆಕ್ ಮಾಡಿ ಹಾಕೋಬೋದು. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಾದರೆ 2 ವಿಸಿಲ್ ತೆಗಿಬೋದು. ಓಪನ್ ಪಾತ್ರೆಯಲ್ಲಿ ನೋಡಿ, ಇವಾಗ ಓಪನ್ ಮಾಡ್ತೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಎಷ್ಟು ಉದುರಾಗಿ ಸಖತ್ತಾಗಿ ಬಂದಿದೆ. ನಾನು ಮಸೂರಿ ಅಕ್ಕಿಯಲ್ಲಿ ಮಾಡಿರೋದು. ನೋಡಿ ನೋಡಿ, ಸೂಪರ್, ಎಷ್ಟು ಉದುರಾಗಿ ಬಂದಿದೆ ನೋಡಿ ಫ್ರೆಂಡ್, ಸೂಪರ್. ಹಾಗೆ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್,
ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಪ್ಲೀಸ್ ಹೇಳಿ ಫ್ರೆಂಡ್ಸ್. ನೋಡಿ, ನಾನು ಮೊಸರು ಹಾಗೆ ಈರುಳ್ಳಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಮಸ್ಕಾರ.